ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಮ್ಮ ಸುತ್ತಮುತ್ತಲಿನ ಪರಿಸರ ಸಮೃದ್ಧವಾಗಿದ್ರೆ ನಮ್ಮ ಆರೋಗ್ಯ ಸದೃಢವಾಗಿರುತ್ತದೆ ಎಂದು ಬೆಂಗಳೂರು ಬೇಲಿಮಠದ ಸಂಸ್ಥಾನದ ಸ್ವಾಮೀಜಿ ಶ್ರೀ ಶಿವರುದ್ರ ಸ್ವಾಮಿ ತಿಳಿಸಿದರು. ತುಂಬಾ ಧನ್ಯವಾದಗಳು. ಬೆಂಗಳೂರು ಉತ್ತರ ತಾಲೂಕಿನ ಬೆಟ್ಟಹಲಸೂರಿನಲ್ಲಿ ಹಸಿರು ಉಸಿರು ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬೆಂಗಳೂರು ಬೇಲಿಮಠ ಸಂಸ್ಥಾನದ ಸ್ವಾಮೀಜಿ ಶ್ರೀ ಶಿವರುದ್ರ ಸ್ವಾಮಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿ, ಇತ್ತೀಚೆಗೆ ಅಭಿವೃದ್ಧಿ ವಿಚಾರದಲ್ಲಿ ಮರಗಳ ಮಾರಣ ಹೋಮವಾಗುತ್ತಿದೆ. ವನ ಮಹೋತ್ಸವ ಅಥವಾ ವನ ಸಮರ್ಪಣೆ ಆಗದಿದ್ರೆ ಚಂದ್ರಲೋಕಕ್ಕೆ ಹೋಗುವಾಗ ಮುಖಕ್ಕೆ ಹಾಕುವ ಸೂಟ್ನಂತೆ ಸ್ಪೇಸ್ ಸೂಟ್ ಹಾಕಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಆದ್ದರಿಂದ ನಾವು ಉಸಿರಾಡುವ ಗಾಳಿ ಸಮೃದ್ಧವಾಗಿದ್ರೆ ನಮ್ಮ ಪೀಳಿಗೆ ಬದುಕಿ ಉಳಿಯುತ್ತದೆ. ನಮಗೆ ಆಮ್ಲಜನಕ ಉತ್ಪತ್ತಿಯಾಗುವುದೇ ಪರಿಸರದಿಂದ ಎಂಬುದು ನಾವೆಲ್ಲರೂ ಅರಿಯಬೇಕಾಗುತ್ತದೆ ಎಂದು ಪರಿಸರದ ಜಾಗೃತಿ ಮೂಡಿಸಿದ್ರು. ನಾವಿಡ್ತೇವೆ ಅಂತ ಹೇಳಿ ಇಟ್ಬಿಡ್ತಾರೆ. ಎಲ್ಲ ಮರ ಉಳಿಸಿ ಹೋಗಿ ಮರ ಉರುಳಿಸಿ ಆಗ್ಬಿಡುತ್ತೆ. ಮೊನ್ನೆ ಎಲ್ಲ ನೋಡ್ತಾ ಇದ್ದೀರಿ, ಸರ್ಕಾರ ಬೇಕಾದಷ್ಟು ಜಮೀನನ್ನ ತಮ್ಮ ಬೆಳವಣಿಗೆಗೋಸ್ಕರ, ಇಂಡಸ್ಟ್ರಿ ವ್ಯವಸ್ಥೆಗಳಿಗೋಸ್ಕರ ತೆಗೆದುಕೊಳ್ಳಬೇಕು. ನಮ್ಮ ರೈತರು ಅದನ್ನು ಸಂಪೂರ್ಣವಾಗಿ ವಿರೋಧಿಸಿ ಹೋರಾಟ, ಹಾರಾಟ, ಚೀರಾಟ ಎಲ್ಲ ನಡೆದರು. ಇದ್ದಕ್ಕಿದ್ದಾಗೆ ನಿನ್ನೆ ಬದಲಾವಣೆ ಆಯಿತು. ನಮಗೆ ತಕ್ಕಷ್ಟು ಹಣ ಕೊಡೋದಾದರೆ ನಾವು ಬಿಟ್ಟುಕೊಡ್ತೇವೆ ಅಂತ ಬಹಳ ಜನ ಮುಂದೆ ಬಂದರು. ಅಂದರೆ ನಮ್ಮ ಹೋರಾಟ ಹಸಿರನ್ನು ಉಳಿಸೋದಕ್ಕಿಂತಲೂ ನಮಗೆ ಮಾಮೂಲಿಗಿಂತಲೂ ಹೆಚ್ಚು ಹಣ ನಮಗೆ ಬರಲಿ ಅಂತ ಅನ್ನುವಂಥ ಆಲೋಚನೆ. ಇನ್ನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ಅಂಜನಪ್ಪ ಮಾತನಾಡಿ, ಆರೋಗ್ಯದ ಗುಟ್ಟು ನಮಗೆಲ್ಲ ತಿಳಿದಿದೆ. ನಮ್ಮಲ್ಲೇ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಗಿಡ ಮರಗಳಿಂದ ಬರುವ ಆಮ್ಲಜನಕ ಉಸಿರಾಟಕ್ಕೆ ಅನುಕೂಲವಾಗುತ್ತದೆ. ಎಷ್ಟು ಹಣವಿದ್ರೆ ಏನು ಪ್ರಯೋಜನ? ಉತ್ತಮ ಗಾಳಿ, ಪರಿಸರ, ವಾತಾವರಣವಿಲ್ಲದಿದ್ರೆ ಹಣವು ತೃಣಕ್ಕೆ ಸಮಾನವಾಗಿದೆ ಎಂದರು. ಮನುಷ್ಯ ಒಳ್ಳೆ ಕೆಲಸ ಮಾಡಬೇಕು, ನಗುತ್ತಾ ಇರಬೇಕು 100 ವರ್ಷ. ಅದಕ್ಕೆ ಮೊದಲು ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ, ಇದು ಯಾವ ಮರಗಳು ಮರ್ತೇ ಹೋಗ್ತೀವಿ ನಾವೆಲ್ಲ. ಗೋಣಿ ಮರ, ಆಲದ ಮರ, ತೆಂಗಿನ ಮರ, ಬೇವಿನ ಮರ, ಅರಳಿ ಮರ, ಎಂತ ಒಳ್ಳೆ ಮರ. ದಯವಿಟ್ಟು ನಿಮ್ಗೆ ಅನುಭವ ಆಗಿರುತ್ತೆ. ರಾತ್ರಿ ಹೊತ್ತು ಹುಣಸೆ ಮರ, ನಮ್ಮ ಹುಣಸೆ ಮರ ಎಲ್ಲಿತ್ತು ಅಂದ್ರೆ ನಾವು ಕಣ ಮಾಡೇವಿ, ಕಣದ ಹತ್ರ ಹುಣಸೆ ಮರ. ನನ್ಗೆ ಹೇಳೋಲ್ಲಿ ಹುಣಸೆ ಮರದ ಮೇಲೆ ಕೆಳಗಡೆ ಮಾತ್ರ ಮಲ್ಕೋಬೇಡ, ಯಾಕಂದ್ರೆ ದೇವುಗಳಿಗೆ ಬಹಳ ಒಳ್ಳೆ ಮರ ಅಂತ ಮುಡೆವು ಅಲ್ಲೇ ಇರ್ತಾವಂತೆ ದೇವುಗಳು. ರಾತ್ರಿ ಬಂದು ಅದುಮ್ಕೋತಾವಂತೆ. ನಿಜವಾಗ್ಲೂ ಜೀವನದಲ್ಲಿ ನಾನು ಎದುರಿರೋದು ಜಾಸ್ತಿ ಅಂದ್ರೆ ಕಳ್ಳರಿಗಲ್ಲ, ದೇವ್ಗಳಿಗೇನೆ. ಅಲ್ಲಿ ಗುಂಡ್ತೋಪತ್ರ ಬೆಳ್ಬೇಡ, ಈಗ ಮಣ್ತುರ್ಕ್ ಬಿಡ್ತದೆ ಅನ್ನೋರು. ಅಮ್ಮ ಈಗೊಂದು ಮಾತು ಹೇಳ್ತೀನಿ, ಡಾಕ್ಟರ್ ಆಗಿ ಎಷ್ಟು ಹೆಣಗಳ ಜೊತೆ ನಾನು ಮಲಗಿದ್ದೀನೋ ಅಂದ್ರೆ ಅಲ್ಲಿ ಹೆಣ ಮಲಗಿರ್ತದೆ, ಇಲ್ಲಿ ನಾನು ಮಲಗಿರ್ತೀನಿ ಡ್ಯೂಟಿ ಮಾಡೋವಾಗ. ಇದುವರೆಗೂ ಯಾವ ಮೋಹಿನಿನೂ ಬಂದು ನಾನು ಹಿಡ್ಕೊಂಡಿಲ್ಲಮ್ಮ, ನಾನು ಹೆಂಡ್ತೀನಿ ಬಿಟ್ರೆ. ನಿಜವಾಗ್ಲೂ ರೀ, ಸುಮ್ಮನೆ ಆ ಮೋಹಿನಿ ಈ ಮೋಹಿನಿ ದೆವ್ವ ಅಂತೂ. ನಾನು ಹುಲಿಕಲ್ ನಟರಾಜು ಇಡೀ ರಾಜ್ಯ ಸುತ್ತೀವಿ. ಎಲ್ಲಿ ಯಾವ ಮನೆಯೊಳಗೆ ಬಾನಗಾಡಿ ಮಾಡ್ತಾರೆ, ಯಾವ ದೆವ್ವ ಬರ್ತದೆಲ್ಲ ಇರ್ತೀನಿ. ಇಷ್ಟಂತೂ ಸತ್ಯ. ಯಾಕೆ ಮತ್ತೆ ಮುಂಚೆ ಮರದ ಕೆಳಗಡೆ ಅದು ಮತ್ತೆ ಇವತ್ತು ನನಗೆ ಗೊತ್ತಾಯ್ತು, ಒಬ್ಬ ವೈದ್ಯನಾಗಿ, ಸೀನಿಯರ್ ಸರ್ಜನ್ ಆಗಿ. ನೋಡಿಮ್ಮ, ಮರಗಳಿಗೆ ಜೀವ ಇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು, ಉಸಿರಾಡುತ್ತೆ. ಬಟ್ ನಾವೆಲ್ಲ ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಯಾವಾಗ ಗೊತ್ತಾ? ಸೂರ್ಯ ಬೆಳಕಿದ್ದಾಗ ಮಾತ್ರ ಫೋಟೋಸಿಂಥೆಸಿಸ್ ಅಂತೀವಿ. ನಮ್ಮ ಕಾರ್ಬನ್ ಡೈ ತಗೊಂಡು ಅದು ಆಕ್ಸಿಜನ್ ಬಿಡುತ್ತೆ. ರಾತ್ರಿ ಹೊತ್ತು ಮನುಷ್ಯನ ತರ ಮರ ಉಸಿರಾಡುತ್ತೆ. ಮರ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಅದರೊಳಗೆ ಹುಣಸೆ ಮರದಲ್ಲಿ ಎರೆಗಳು ಜಾಸ್ತಿ ಇರ್ತಾವೆ, ಒತ್ತೊತ್ತಾಗಿರುತ್ತಲ್ಲ. ರಾತ್ರಿ ಹೊತ್ತು ಅದು ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಬಿಟ್ರೆ ನೀವೇನೋ ಹುಣಸೆ ಮರದ ಕೆಳಗಡೆ ಇದ್ರೆ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಆಕ್ಸಿಜನ್ ಸಿಗಲ್ಲ. ಯಾರೋ ಬಂದು ಉದುಮ್ಕೊಂಡಂಗಾಗುತ್ತೆ. ಅದನ್ನೇ ನೀವು ದೆವ್ವ ಅನ್ಕೋತೀರಿ. ದೆವ್ವ ಅಲ್ಲ, ಮರ ಬಿಟ್ಟಿರುವ ಕಾರ್ಬನ್ ಡೈಆಕ್ಸೈಡ್ ನಿಮ್ಮ ಒತ್ತುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ವಿಜ್ಞಾನಗಳು ಬಹಳ ಸರಳ ರೀ. ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಸಿರೇ ಉಸಿರು ಟ್ರಸ್ಟ್ ವತಿಯಿಂದ ನೋಟ್ ಪುಸ್ತಕಗಳನ್ನು ನೀಡಲಾಯಿತು. ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಅಭಿನಂದಿಸಲಾಯಿತು. ಈ ವೇಳೆ ಹಸಿರೇ ಉಸಿರು ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ನಿರ್ದೇಶಕ ನಾಗರಾಜ್ ಬಾಬು, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಚೀನಾ ರಾಮು, ಹಿರಿಯ ಕಲಾವಿದ ಶಶಿಧರ ಕೋಟೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಏರ್ಪೋರ್ಟ್ನಲ್ಲಿ ಡ್ರೈವರ್ ಆಗಿ ಕೆಲಸ